ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರಸ್ವತಿ, ರತ್ನಮ್ಮ, ನೀವಾ? ನಾನು ಯಾರು ಅಂತ ಎಷ್ಟು ಹೆದರಿ ಬಿಟ್ಟಿದೆ ಗೊತ್ತಾ? ಹೆದರಿಕೆ ಯಾಕೆ? ಅಂಥದ್ದೇನಿದೆ ಆ ವಿಷಯ ಅದರಲ್ಲಿ? ಇದರಲ್ಲಿ ನನ್ನ ಜೀವನೇ ಇದೆ ರತ್ನಮ್ಮ. ಜೀವನೇ ಇದೆಯಾ? ಅಂಥದ್ದೇನು ಬರ್ದಿದ್ದಾರೆ ಅದರಲ್ಲಿ? ನನ್ನವಳು ಜಾಣೆ ಅಂತ ಬರ್ದಿದ್ದಾರೆ ನಮ್ಮವರು. ಜಾಣೆ ಅಂತ ಒಂದು ಪದ ಬರ್ದಿದ್ದಕ್ಕೆ ಹೀಗಾಡ್ತಿದೀಯಾ? ಇನ್ನು ಇಂದ್ರಾಣಿ, ರುದ್ರಾಣಿ, ನಾಗವೇಣಿ ಅಂತ ಬರ್ದಿದ್ದಿದ್ರೆ ಇನ್ನು ಹೆಂಗಾಡ್ತಾ ಇದ್ಯೋ? ನನ್ನ ಮದುವೆಗೆ ಮುಂಚೆ ನಾನು ಬಾವಿಗೆ ನೀರು ತರಕ್ಕೆ ಹೋಗ್ತಾ ಇದ್ದೆ. ಅದನ್ನ ನೋಡಕ್ಕೆ ನಮ್ಮ ಪೈಲ್ವಾನ್ರು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಾದು ಕೂತಿರೋರು. ನಾನು ಪರೀಕ್ಷೆ ಮಾಡೋಣ ಅಂತ ಒಂದು ದಿವಸ ನೀರು ಹೋಗ್ಲಿಲ್ಲ ನೋಡು. ಆದರೆ ಆ ಮನುಷ್ಯ ರಾತ್ರಿ ಎಲ್ಲ ಅಲ್ಲೇ ಕಾಯ್ಕೊಂಡು ಕೂತಿದ್ದಾನೆ. ಹೌದಾ? ಹ್ಞೂ, ಮತ್ತೆ ಅವತ್ತೇ ತೀರ್ಮಾನ ಮಾಡಿಬಿಟ್ಟೆ, ಬದುಕಿದ್ರೆ ಇವನ್ ಜೊತೆನೇ ಜೀವನ ಎಲ್ಲ ಬದುಕಬೇಕು ಅಂತ ಅವ್ರ ಹತ್ರನೇ ತಾಳಿ ಕಟ್ಟಿಸ್ಕೊಂಡ್ಬಿಟ್ಟೆ. ಹೌದಾ? ಅವತ್ತಿಂದ ಇವತ್ತವರೆಗೂ ನಾನು ಹೋಗೋ ತನಕ ಊಟನೂ ಮಾಡದೆ ನನಗೋಸ್ಕರ ಕಾಯ್ತಾ ಕೂತಿರ್ತಾರೆ. ಪ್ರೀತಿ ಅಂದ್ರೆ ಅದು. ನಿಮ್ಮ ಹುಡುಗನೂ ಇದ್ದಾನೆ. ನೀನು ಪ್ರೀತಿಯಿಂದ ಅಂತ ಪತ್ರ ಬರೆದ್ರು ಒಂದು ಸಾಲ ಬರೆದು ಕಳಿಸಿದಾನೆ. ಒಂದು 4 ಸಾಲಾರು ಬರ್ದಿದ್ದಿದ್ರೆ ಏನಾಗ್ತಿತ್ತು? ಪ್ರೀತಿ ಪದಗಳಲ್ಲೇ ಇರಬೇಕು ಅಂತ ಏನಿಲ್ಲ ರತ್ನಮ್ಮ. ಅದು ಮೌನದಲ್ಲೂ ಇರುತ್ತೆ, ದೃಷ್ಟಿಲೂ ಇರುತ್ತೆ, ಭಾವದಲ್ಲೂ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋ ಮನ್ಸಿರ್ಬೇಕು ಅಷ್ಟೆ. ಹಾಗಾದ್ರೆ ಕಣ್ಮುಚ್ಕೋ, ಅವ್ರು ಬರ್ತಾರ ನೋಡೋಣ. ನನ್ನ ಪ್ರೀತಿ ಇನ್ನ ಪಕ್ವ ಆಗಿಲ್ಲ ರತ್ನಮ್ಮ. ಈಗಿನ್ನು ಅದು ಹದವಾಗಿರೋ ಮಣ್ಣಿಗೆ ಬಿದ್ದ ಬೀಜದಂತಿದೆ. ಅದಿನ್ನ ಬೇರು ಬಿಡಬೇಕು, ಮೊಳಕೆ ಹೊಡಿಬೇಕು, ಗಿಡವಾಗಿ ಮರವಾಗಿ ಫಲಭರಿತ ವೃಕ್ಷ ಆಗಬೇಕು. ರತ್ನಮ್ಮ, ಇಂದು ಪಕ್ವಾಗಿರೋ ಪ್ರೀತಿ, ಇಂದು ಅದಕ್ಕಿಂತ ಉತ್ಕಟವಾಗಿರೋ ಪ್ರೀತಿ. ಕಣ್ಮುಚ್ಚಿ ನೆನೆಸ್ಕೋ, ಅವ್ರು ನಿನ್ ಕಣ್ಮುಂದೆನೆ ಬರ್ತಾರೆ. ಬಂದೆ ಅಮ್ಮ.